ನನ್ನ ಜಾನು ಮದುವೆ ಆದ ಹೊಸದ್ರಲ್ಲಿ ಜಾನು ತುಂಬ ಪ್ರೀತಿಯಿಂದ ಈ ಫೋಟೋನ ಅವಳ ರೂಮಿನ ಗೋಡೆ ಮೇಲೆ ಹಾಕ್ಸಿದ್ಲು. ನೀನು ನನ್ನ ಜೊತೆ ತವ್ರ ಮನೆಗೆ ಬರ್ದೇ ಇದ್ದಾಗಲೆಲ್ಲ ಈ ಫೋಟೋನ ನೀನು ಅಂದ್ಕೊಂಡಿರ್ತೀನಿ ಅಂತ ಹೇಳೋಳು. ಆದರೆ ಇವತ್ತು ನನ್ನ ಜೊತೆಗೆ ಬದುಕಿದ ನೆನಪುಗಳನ್ನು ನನ್ನಲ್ಲೇ ಬಿಟ್ಟು ಇಲ್ಲಿ ತವ್ರ ಮನೆಗೆ ಬಂದು ಕೂತಿದ್ದಾಳೆ. ಯಾವ ಫೋಟೋ ಸದಾ ತನ್ನ ಕಣ್ಮುಂದೆ ಇರಬೇಕು ಅಂತ ಬಯಸ್ತಿದ್ಲು, ಅದೇ ಫೋಟೋ ಇವತ್ತು ಕಣ್ಣಿಗೆ ಬೀಳ್ದಿರ್ತಾರೆ ನೋಡ್ಕೋಬೇಕಾಗಿದೆ. ಇವತ್ತು ನಿಮ್ಮ ಮನೆಯಿಂದ ಅವಳ ಜೊತೆಗಿದ್ದ ನನ್ನ ಫೋಟೋ ಆಚೆ ಬಂತು. ಜಾನು ನೆನಪಿಂದ ಕೂಡ. ನೊಂದ್ಕೋಬೇಡಿ ಬಾಬಾ, ಪ್ಲೀಸ್. ತುಂಬ ಸಂಕಟ ಆಗುತ್ತೆ. ನನ್ನ ವಿಷಯ ಬಿಡು. ಜಾನುನ ಚೆನ್ನಾಗಿ ನೋಡ್ಕೋ. ಇಂಥ ಟೈಮಲ್ಲಿ ಅವಳ ಆರೋಗ್ಯದ ಕಡೆ ಗಮನ ಕೊಡೋದು ಮುಖ್ಯ. ನೋಡಿ, ಏನೇ ಪ್ರಾಬ್ಲಮ್ ಆದರೂ ನನಗೆ ಫೋನ್ ಮಾಡು. ಟೈಮಿಗೆ ಸರಿಯಾಗಿ ಮಾತ್ರೆ ಕೊಡೋದನ್ನು ಮರಿಬೇಡ. ನಾನು ಜಾನುಗೆ ಹೇಗೆ ಇಷ್ಟ ಆಗುತ್ತೋ ಹಾಗಿರಲಿ, ಆದರೆ ಯಾವುದೇ ಕಾರಣಕ್ಕೂ ಯಾರಿಂದನೂ ನನ್ನ ಜಾನುಗೆ ಡಿಸ್ಟರ್ಬ್ ಆಗದಿರೋದ್ರ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಆಮೇಲೆ ಯಾವುದೇ ಕಾರಣಕ್ಕೂ ನನ್ನ ಹೆಸರನ್ನ ಅಪ್ಪಿ ತಪ್ಪಿ ಕೂಡ ಅವಳು ಮುಂದೆ ಪ್ರಸ್ತಾಪ ಮಾಡಬೇಡ್ವಾ. ನನಗೆ ಸಂಬಂಧಪಟ್ಟ ಯಾವ ವಸ್ತುನೂ ಅವಳ ಕಣ್ಣಿಗೆ ಬೀಳಬಾರ್ದು. ಸರಿ ಬಾಬು. ಸರಿ. ಇವತ್ತು ನಾನು ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಆಗ ಬಸ್ ಸ್ಟಾಪ್ ಇಂದ ದೇವಸ್ಥಾನದವರೆಗೂ ಯಾರೋ ನನ್ನನ್ನು ಫಾಲೋ ಮಾಡ್ಕೊಂಡು ಬಂದ್ರು. ಹೌದಾ? ಯಾರ? ಅಯೋಗ್ಯ? ಯಾರು ಅಂತ ಗೊತ್ತಿಲ್ಲ, ಆದ್ರೆ ತುಂಬಾ ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ರು. ನಾನು ಎಲ್ಲಿ ಹೋದ್ರು ನನ್ನ ಹಿಂದಿಂದನೇ ಬರ್ತಿದ್ರು. ಅದು ಅಲ್ಲದೆ ನನ್ನ ಹಣೆ ಕುಂಕುಮ ಬೇರೆ ಇಡಕ್ ಬಂದ್ರು. ಆಮೇಲೆ ನೀನೇನ್ ಮಾಡ್ದೆ? ಅಲ್ಲ, ಅಲ್ಲಿ ಯಾರನ್ನಾರು ಕರೆದು 4 ದರ್ಬನೆಟ್ ಬಿಡಿಸ್ಬೇಕಾಗಿತ್ತು. ಇಲ್ಲ ಅಪ್ಪ, ನಾನೇ ಚೆನ್ನಾಗಿ ಬೈದೆ. ಅಷ್ಟ್ರಲ್ಲಿ ರವಿ ಬಂದ, ನಾನು ನೋಡ್ಕೋತೀನಿ ನೀನು ಹೋಗು ಅಂದ. ಅದಾದ್ಮೇಲೆ ಏನ್ ಮಾತಾಡಿದ್ನೋ ಗೊತ್ತಿಲ್ಲ. ಒಂಟಿ ಹೆಣ್ಣು ಸಿಕ್ಕಿದ್ರೆ ಸದ್ರ ತಿಳ್ಕೊಳ್ತಾರೆ. ನಾನು ಏನಾದರೂ ಅಲ್ಲಿದ್ದಿದ್ರೆ 4 ಕಪಾಲದ ಮೇಲೆ ಬಿಟ್ಟು ಬುದ್ಧಿ ಹೇಳ್ತಿದ್ದೆ. ಆಚೆ ಜನ ಹೇಗೆ ಅಂತ ನಂಬಕ್ಕಾಗಲ್ಲ ಮಗ. ನೀನು ಒಬ್ಬಳೇ ಎಲ್ಲೂ ಓಡಾಡಬೇಡ. ಹಾಗ ಒಂದು ವೇಳೆ ನೀನೇನಾದರೂ ಹೋಗ್ಬೇಕು ಅಂದರೆ ರವಿ ಕರ್ಕೊಂಡೋಗು, ಇಲ್ಲ ನನ್ನನ್ನು ಕರಿ, ನಾನು ಬರ್ತೀನಿ. ಅಯ್ಯೋ ಅಪ್ಪ, ಅಷ್ಟೊಂದು ಸೀರಿಯಸ್ ಏನೂ ಇಲ್ಲ, ನಾನೇ ಹ್ಯಾಂಡಲ್ ಮಾಡ್ಬೋದು. ಸುಮ್ಮನೆ ನಿಮಗೆ ಹೇಳಿ ಟೆನ್ಷನ್ ಕೊಟ್ಬಿಟ್ಟೆ ಅನ್ಸುತ್ತೆ. ಮಗ, ನಿನ್ನವ್ರಿಗೆ ಸೇರಿಸೋವರೆಗೂ ನಿನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಕಣ್ ಮಗ. ಹೋಗಿ ರೆಸ್ಟ್ ತಗೋ, ಹೋಗು. ರವಿ, ದೇವಸ್ಥಾನದ ಹತ್ರ ನಿಮ್ಮ ಅಕ್ಕನಿಗೆ ಯಾವನೋ ಅಯೋಗ್ಯ. ಪ್ಲೀಸ್, ಅಯೋಗ್ಯ ಅಂತೆಲ್ಲ ಮಾತಾಡಬೇಡಿ ಅವ್ರಿಗೆ. ನಿಮ್ಮ ಅಕ್ಕನ್ನ ಚುಡಾಯಿಸ್ತಿದ್ರಂತೆ. ಅಯೋಗ್ಯ ಅಂತಲ್ಲಿ ಇನ್ನೇನು ಅನ್ಬೇಕು? ಅಪ್ಪ, ಅವ್ರು ಬೇರೆ ಯಾರು ಅಲ್ಲ, ನಮ್ಮ ಶ್ರೀ ಭಾವ. ಅಳಿಯಂದ್ರ? ಹಾಂ, ಅಕ್ಕಂಗೆ ಆಕ್ಸಿಡೆಂಟ್ ಆಗಿ ಹಳೆ ನೆನಪೆಲ್ಲ ಮರ್ತೋಗಿದೆ ಅಂತ ಭಾವಂಗೆ ಗೊತ್ತಿರಲಿಲ್ಲ. ಆಕ್ಸಿಡೆಂಟ್ ಆಗಿದ್ದ ದಿನ ತಾನೇ ಅಕ್ಕ ಭಾವನ ಹತ್ರ ಹೇಳ್ಕೊಂಡಿದ್ಲಂತೆ, ನಾವಿಬ್ಬರು ಮದುವೆಗೂ ಮುಂಚೆ ಬಸ್ ಸ್ಟಾಪಲ್ಲಿ ಮೀಟ್ ಮಾಡ್ತಿದ್ವಲ್ಲ, ಗುರುತು ಪರಿಚಯ ಇಲ್ದಿರೋರ ಥರ. ಆ ಥರ ಮತ್ತೆ ಮೀಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಅಂತ. ಮೀಟ್ ಮಾಡೋಕ್ಕೆ ಬರೋ ದಿನವೇ ಆಕ್ಸಿಡೆಂಟ್ ಆಗಿದೆ. ಅಷ್ಟರಲ್ಲಿ ಆಪ್ರೇಷನ್ನು. ಇನ್ನೇನು ಅಕ್ಕಂಗೆ ಪ್ರಜ್ಞೆ ಬಂತು ಅನ್ನೋ ಅಷ್ಟರಲ್ಲಿ ಹಾಸ್ಪಿಟ್ಲಿಂದ ಅಕ್ಕ ನಾಪತ್ತೆ. ನೆಕ್ಸ್ಟು ಭಾವಂಗೆ ಅಕ್ಕ ಸಿಕ್ಕಿರೋದೆ ದೇವಸ್ಥಾನದಲ್ಲಿ, ಬಸ್ ಸ್ಟಾಪಲ್ಲಿ. ಮುಂಚೆ ಭಾವ ಅಂದರೆ ದೇವರ ಇನ್ನೊಂದು ರೂಪ ಅನ್ನೋಷ್ಟು ಗೌರವ ಅಕ್ಕಂಗೆ. ಆದರೆ ಇವತ್ತು ನನ್ನ ಮುಂದೆನೇ ಪೊರ್ಕಿ ಮ್ಯಾನೇಜ್ ಇಲ್ದೇ ಇರೋರು ಅಂತೆಲ್ಲ ಮಾತಾಡ್ತಾಳೆ. ಹಾಲಿನಂತ ಮನ್ಸಪ್ಪ ಭಾವಂದು. ಅಂಥವ್ರಿಗೆ ಮನ್ಸಲ್ಲಿ ಕೆಟ್ಟ ಉದ್ದೇಶ ಇಟ್ಕೊಂಡಿರೋರು ನೀವು ಉದ್ಧಾರ ಆಗಲ್ಲ, ಉದ್ಧಾರ ಆಗ್ಲೂಬಾರ್ದು ಅಂತ ಬೈತಾಳೆ. ಅಕ್ಕನ ತಲೆ ಆಪರೇಷನ್ ಮಾಡಿದ ಡಾಕ್ಟರ್ ಹತ್ರನೂ ಹೋಗಿದ್ವಿ ನಾನು ಭಾವ. ಏನಂದ್ರು? ಜಾನ್ವಿಗೆ ನೆನಪು ಬರುತ್ತಂತ? ಇನ್ನೂ ಎಷ್ಟು ದಿವಸ ಆಗುತ್ತಂತೆ? ಅಳಿಯಂದ್ರು ನೆನಪಾಗ್ತಾರಂತ? ಯಾವುದು ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂದ್ರಪ್ಪ ಡಾಕ್ಟ್ರು. ಪಾಪ ಭಾವ ತುಂಬ ಶಾಕ್ನಲ್ಲಿದ್ದಾರೆ.